अधिगतविदा पूर्वाचार्यानुपेत्य सहस्रधा सरिदिव महीभेदान् सम्प्राप्य शौरिपदोद्गता जयति भगवत्पादश्रीमन्मुखाम्बुज निर्गता जननहरिणी सूक्तिर्ब्रह्माद्वयैक परायणा प्राचीनैर्व्यवहारसिद्धविषयेष्वात्मैक्यसिद्धौ परम् सन्नह्यद्भिरनादरात्सरणयो नानाविधा दर्शिताः तन्मूलानिह संग्रहेण कतिचित् सिद्धान्तभेदान्धियश्चद्यै संकलयामि तात चरणव्याख्यावचः ख्यापितान्। ಶ್ರೀ ಗುರುಭ್ಯೋ ನಮಃ. ಯೋಗಾಭ್ಯಾಸವನ್ನು ಮಾಡುವ ಜಿಜ್ಞಾಸುಗಳಿಗೆ ಯೋಗಶಾಸ್ತ್ರದ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕ ಗ್ರಂಥಗಳು ಯೋಗಶಾಸ್ತ್ರದ ಬಗ್ಗೆ ಪ್ರಕಟವಾಗಿದೆ. ಯೋಗಶಾಸ್ತ್ರದ ಆವಿರ್ಭಾವ ಯಾವಾಗಾಯಿತು, ಅದರ ಬೆಳವಣಿಗೆ ಹೇಗೆ ನಡೀತು, ಮತ್ತು ಇಂದು ಜನಗಳಿಗೆ ಯಾವ ಭಾಷೆಯಲ್ಲಿ ಯೋಗಶಾಸ್ತ್ರದ ಅವಶ್ಯಕತೆ ಇದೆ, ಇದೆಲ್ಲದನ್ನು ಕೂಡ ಅನೇಕ ಗ್ರಂಥಕಾರರು ಅದನ್ನು ಬರೆದಿದ್ದಾರೆ. ಪುನಃ ಮತ್ತೆ ನಾನು ಈಗ ಹೇಳೋದೇನಿದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದೆಲ್ಲದನ್ನೂ ಓದಿದಾಗ ಜನಗಳಿಗೆ ಸಮಸ್ಯೆಯಾಗುವಂತಹ ಒಂದು ಕಾರಣ ಇದೆ. ಏನದು ಅಂತ ಕೇಳಿದ್ರೆ, ಸಂಸ್ಕೃತ ಭಾಷೆಯ ಪದಗಳು. ಎಲ್ಲ ಶಾಸ್ತ್ರಕಾರರು ಕೂಡ ಯೋಗಶಾಸ್ತ್ರ, ವೇದಾಂತಶಾಸ್ತ್ರ, ವ್ಯಾಕರಣಶಾಸ್ತ್ರ, ಎಲ್ಲ ಶಾಸ್ತ್ರಕಾರರು ಕೂಡ ಸಂಸ್ಕೃತದಲ್ಲಿಯೇ ಎಲ್ಲದನ್ನು ರಚನೆ ಮಾಡಿ ಇಟ್ಟಿದ್ದಾರೆ. ವೇದಗಳು ಸಂಸ್ಕೃತದಲ್ಲಿ ಬಂದಿದೆ. ಆದರೆ ವೇದದ ಸಂಸ್ಕೃತಕ್ಕೂ ಶಾಸ್ತ್ರದ ಸಂಸ್ಕೃತಕ್ಕೂ ತುಂಬಾ ವ್ಯತ್ಯಾಸ ಇದೆ. ವೇದಗಳು ಹೇಳುವ ಉದ್ದೇಶ ಮತ್ತು ಹೇಳುವ ವಿಧಾನ ತುಂಬ ವಿಭಿನ್ನವಾದಂತಹದ್ದು. ಶಾಸ್ತ್ರಗಳು ಸ್ವಲ್ಪ ಮಟ್ಟಿಗೆ ಅದರಿಂದ ಹೊರಗೆ ಬಂದು ಲೋಕಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಯೋಗಶಾಸ್ತ್ರವನ್ನು ಕೂಡ ಅನೇಕ ಗ್ರಂಥಕಾರರ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಆದರೆ ಒಂದು ಏಕಸೂತ್ರವಾಗಿ ಎಲ್ಲರೂ ಹೇಳಿದ್ದು ಪತಂಜಲ ಮಹರ್ಷಿಗಳ ಯೋಗಸೂತ್ರ. ಪತಂಜಲಿಗಳ ಯೋಗಸೂತ್ರ ಎಲ್ಲರಿಗೂ ಪರಿಪೂರ್ಣವಾದಂತಹ ಯೋಗಶಾಸ್ತ್ರದ ಅರಿವನ್ನು ಕೊಡುತ್ತದೆ ಅಂತನ್ನೋದು ಎಲ್ಲರ ಅಭಿಪ್ರಾಯ. ನನ್ನ ಅಭಿಪ್ರಾಯವೂ ಅದೇ. ಈ ಪತಂಜಲ ಯೋಗ ಸೂತ್ರದ ವಿಶೇಷತೆ ಅಂತ ಹೇಳಿದ್ರೆ, ಇದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ತಂದುಕೊಳ್ಳಲಿಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಇದೆ. ಈ ಯೋಗ ಸೂತ್ರಗಳು 195 ಸೂತ್ರಗಳನ್ನು ಮಾಡಿದ್ದಾರೆ. ಆ ಎಲ್ಲ ಸೂತ್ರಗಳ ವಿವರಣೆ, ಸಂಸ್ಕೃತದ ಭಾಷ್ಯ, ಅದಕ್ಕೆ ಕನ್ನಡದ ಅನುವಾದ ಗ್ರಂಥಗಳು ಅನೇಕ ಬಂದಿವೆ. ನಾನು ಹೇಳೋದು ಅಂತ ಹೇಳಿದರೆ, ಅಪ್ಪಯ್ಯ ದೀಕ್ಷಿತರ ಒಂದು ಅಂತರಂಗವನ್ನ ಇಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ವೇದಾಂತ ಶಾಸ್ತ್ರದಲ್ಲಿ ಅಪ್ಪಯ್ಯ ದೀಕ್ಷಿತರು ಅಗ್ರಮಾನ್ಯರು, ಅತ್ಯಂತ ಪ್ರಾಮಾಣಿಕರು ಹೌದು. ವೇದಾಂತ ಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದು ಯೋಗಶಾಸ್ತ್ರಕ್ಕೆ ಅತ್ಯಂತ ಸಮೀಪವಾದ ಶಾಸ್ತ್ರ. ಉದ್ದೇಶ ಎರಡರದ್ದು ಒಂದೇ, ಆತ್ಮ ದರ್ಶನ, ಸಂಸಾರದ ದುಃಖ ವಿಮೋಚನೆ ಮಾಡಿಕೊಳ್ತಕ್ಕಂಥದ್ದು ಎರಡೂ ಶಾಸ್ತ್ರದ ಪರಮಗುರಿ. ಅಪ್ಪಯ್ಯ ದೀಕ್ಷಿತರು ಏನು ಹೇಳ್ತಾರೆ ಅಂತ ಕೇಳಿದರೆ, ಅನೇಕರು ಈ ಶಾಸ್ತ್ರವನ್ನ ತಮ್ಮ ತಮ್ಮ ಬುದ್ಧಿಗೆ ಅನುಗುಣವಾಗಿ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಗೊಂದಲವನ್ನು ಉಂಟು ಮಾಡ್ತಾ ಇದೆ.
ಆದ್ದರಿಂದ ನಾನು ಅವುಗಳ ಮೂಲವನ್ನ ಸಂಗ್ರಹಿಸಿ ಅನುಕೂಲವಾಗುವ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿಕೊಂಡು ಬಹಳ ಸುಂದರವಾಗಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ, ಅದರಲ್ಲಿಯೂ ಶಾಸ್ತ್ರ ಗ್ರಂಥಗಳಲ್ಲಿ ಅಪ್ಪಯ್ಯ ದೀಕ್ಷಿತರು ತುಂಬಾ ಅಗ್ರಮಾನ್ಯರಾದವರು. ಅವರು 60ಕ್ಕಿಂತಲೂ ಹೆಚ್ಚು ಶತಾಧಿಕ ಗ್ರಂಥಕರ್ತ ಅಂತಲೇ ಅವರಿಗೆ ಬಿರುದು. ಎಲ್ಲ ಶಾಸ್ತ್ರಗಳಲ್ಲಿ ತಮ್ಮ ಬುದ್ಧಿಯನ್ನು ಅವರು ಓಡಿಸಿದ್ದಾರೆ. ಯೋಗಶಾಸ್ತ್ರದ ಮೇಲೂ ಅಪ್ಪಯ್ಯ ದೀಕ್ಷಿತರ ಗ್ರಂಥ ಸಂಸ್ಕೃತಮಯವಾಗಿ ಇದೆ. ಅವರದ್ದೆಲ್ಲವೂ ಸಂಸ್ಕೃತದಲ್ಲಿ ಇದೆ. ಏನು ಮಾಡ್ತಾರೆ ಅವರು ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ನಾವು ಬಳಸ್ತಕ್ಕಂತಹ ಪದಗಳಿಗೆ ಸ್ಪಷ್ಟವಾದ ವಿವರಣೆಯನ್ನ ಮೊದಲು ಕೊಟ್ಟುಕೊಳ್ತಾರೆ. ನಾನು ಕೂಡ ಕನ್ನಡದ ಅನುವಾದ ಅನೇಕ ಗ್ರಂಥಗಳನ್ನ ನೋಡಿದ್ದೇನೆ. ವಿವರಣೆಯನ್ನು ಕೊಡಲಿಕ್ಕೆ ಹೋದಾಗ ಜನಗಳಿಗೆ ಮತ್ತೆ ಆ ಸಂಸ್ಕೃತ ಭಾಷೆಯ ಕ್ಲಿಷ್ಟವಾದ ಪಾರಿಭಾಷಿಕವಾದಂತಹ ಪದಗಳ ಪ್ರಯೋಗಗಳೇ ಬರ್ತಾ ಇದೆ. ಅವುಗಳನ್ನ ಬಿಟ್ಟು ಸರಳವಾಗಿ ಅವುಗಳ ಅಂತರಂಗವನ್ನ ತಿಳಿಸಿ ಮತ್ತೆ ಪುನಃ ಇದೇ ಮಾತುಗಳನ್ನ ಹೇಳಿದರೆ ಆಗ ಜನಗಳಿಗೆ ಅದು ಮನದಟ್ಟಣೆ ಆಗುತ್ತದೆ. ಈಗ ಮೊಟ್ಟ ಮೊದಲಿಗೆ ಯೋಗಶಾಸ್ತ್ರಕಾರರು ತಮ್ಮ ಶಾಸ್ತ್ರವನ್ನ ಪ್ರಾರಂಭಿಸುವಾಗ ಅನೇಕ ವಾದಗಳನ್ನ ಮೊದಲು ಅವರು ಒಪ್ಪಿಕೊಂಡಿದ್ದಾರೆ. ಅದರೊಳಗೆ ಪರಿಣಾಮವಾದ ಮತ್ತು ವಿವರ್ತವಾದ ಇದು ಬಹಳ ಮುಖ್ಯ. ವಿವರ್ತವಾದದ ಬಗ್ಗೆ ಯೋಗಶಾಸ್ತ್ರಕಾರರು ಹೆಚ್ಚು ಒಲವನ್ನ ಕೊಡುವುದಿಲ್ಲ. ಅದು ವೇದಾಂತ ಶಾಸ್ತ್ರಕಾರರ ಸಿದ್ಧಾಂತ. ವಿವರ್ತವಾದ ವಾದ ಅಂದರೆ ಇಲ್ಲಿ ಸಿದ್ಧಾಂತಗಳು ಅಂತ ಅರ್ಥ. ಪರಿಣಾಮವಾದವನ್ನ ಹೆಚ್ಚು ಸಾಂಖ್ಯರು ಮತ್ತು ಯೋಗಶಾಸ್ತ್ರಕಾರರು ಬಳಸ್ತಕ್ಕಂತಹ ಪದ. ಪರಿಣಾಮ ಅಂತ ಹೇಳ್ತಾರೆ. ಜನಗಳು ಲೋಕದಲ್ಲಿ ಪರಿಣಾಮ ಅಂತನ್ನುವುದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೂ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪರಿಣಾಮ ಆಡ್ತಕ್ಕಂಥದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸರಳವಾದ ಒಂದು ಉದಾಹರಣೆಗಳನ್ನ ಎರಡೂ ವಾದಗಳಿಗೆ ಕೊಟ್ಟು ವಿವರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಪರಿಣಾಮವಾದಕ್ಕೆ ನಾವು ಹಾಲು ಮೊಸರಾಗುತ್ತದೆ, ಹಾಲು ಮೊಸರಾಗಿ ಪರಿಣಾಮವನ್ನು ಹೊಂದುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಪರಿಣಾಮವಾದ ಏನು ಹೇಳ್ತದೆ ಕೇಳಿದ್ರೆ, ಹಾಲು ಯಾವ ಯಾವ ಉಪಯೋಗಕ್ಕೆ ಬರ್ತದೆಯೋ ಆ ಉಪಯೋಗಕ್ಕಿಂತ ಭಿನ್ನವಾದ ಉಪಯೋಗವನ್ನ ಮೊಸರು ಪಡೆಯುತ್ತದೆ. ಆದರೆ ಮೊಸರಿಗೂ ಅಸ್ತಿತ್ವ ಇದೆ, ಅದಕ್ಕೆ ಪ್ರಯೋಜನ ಇದೆ, ಅದರ ಉಪಯೋಗ ಇದೆ. ಹಾಲಿಗೂ ಇದೆ. ಈ ಉಪಯೋಗ ಇದೆ ಅಂತನ್ನೋದನ್ನ ಶಾಸ್ತ್ರಕಾರರು ಸತ್ತ ಅಂತ ಕರೀತಾರೆ. ಸತ್ತ ಇಲ್ಲಿ ಮೊಸರಿಗೆ ಕಾರಣ ಹಾಲು, ಹಾಲಿನ ಕಾರ್ಯ ಮೊಸರು, ಹಾಲಿನಿಂದ ಉತ್ಪನ್ನವಾದ ಮೊಸರು. ಅದು ಪರಿಣತವಾಗಿದೆ ಅಂತ ಹೇಳ್ತಾರೆ ಮೊಸರು. ಇಲ್ಲಿ ಹಾಲಿಗೂ ಮೊಸರಿಗೂ ಸಮಾನ ಸತ್ತೆ ಇದೆ. ಸಮಾನ ಸತ್ತಾಕ ಅಂತ ದೀಕ್ಷಿತರು ಬಳಸುವಂತಹ ಪದ. ಸಮಾನ ಸತ್ತೆ ಇದೆ. ಹಾಗಾಗಿ ಇಲ್ಲಿ ಏನು ಅಂತ ಕೇಳಿದ್ರೆ, ಕ್ಷೀರವಾಗಿ ಇರುವುದಿಲ್ಲ, ಕಾರಣ ರೂಪವಾದ ಕ್ಷೀರ ನಾಶವಾಗುತ್ತದೆ. ಕಾರಣದ ನಾಶ ಇದೆ ಯಾವ ಸಿದ್ಧಾಂತದಲ್ಲಿ? ಪರಿಣಾಮವಾದದಲ್ಲಿ. ಈ ವಾದವನ್ನ ಇಟ್ಟುಕೊಂಡು ಚಿತ್ತವೃತ್ತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಈಶ್ವರನಾಗಲಿ ಅಥವಾ ಸಾಂಖ್ಯರು ಹೇಳುವಂತಹ ಪುರುಷನಾಗಲಿ ಈ ಪರಿಣಾಮವಾದಕ್ಕೆ ಒಳಪಡುವುದಿಲ್ಲ. ಅವರು ಯಾವಾಗಲೂ ಕೂಡ ಅಪರಿಣಾಮಿಗಳು, ನಿತ್ಯ ಅಂತ ಕರೀತಾರೆ. ನಿತ್ಯ ಅಂದ್ರೂ ಒಂದೇನೆ, ಪರಿಣಾಮವಿಲ್ಲ ಅಂತ ಹೇಳಿದ್ರು ಒಂದೇನೆ, ಅಪರಿಣಾಮಿ ಅಂತಾರೆ. ಪರಿಣಾಮ ಶಬ್ದವನ್ನ ಬಳಸ್ತಾರೆ. ಆದರೆ ಚಿತ್ತವೃತ್ತಿ ಹಾಗಲ್ಲ. ಚಿತ್ತವೃತ್ತಿ ಪರಿಣಾಮವನ್ನು ಹೊಂದಿ ಉಂಟಾಗುವಂತಹದ್ದು. ಚಿತ್ತವೃತ್ತಿಗೂ ಒಂದು ಅಸ್ತಿತ್ವ ಇದೆ, ಪ್ರಯೋಜನ ಇದೆ. ಮೊಸರಿಗೆ ಇದ್ದಾಗೆ ದೃಷ್ಟಾಂತವನ್ನ ಮರೀದೆ
ನಾವು ಯೋಗಶಾಸ್ತ್ರದ ಚಿಂತನೆಯನ್ನ ಮಾಡ್ತಾ ಹೋದರೆ ಅದು ನಮ್ಮ ಮನಸ್ಸಿಗೆ ಚೆನ್ನಾಗಿ ನಾಟ್ತದೆ. ನಾನು ಕೊಟ್ಟ ದೃಷ್ಟಾಂತವನ್ನ ಪುನಃ ಮನನ ಮಾಡಬೇಕು. ಆ ಒಂದು ದೃಷ್ಟಾಂತದಿಂದ ನಾವು ಲೋಕದಲ್ಲಿ ಎಷ್ಟು ಬೇಕಾದರೂ ದೃಷ್ಟಾಂತಗಳನ್ನ ಕೊಡಬಹುದು. ನಾನು ಶಾಸ್ತ್ರಕಾರರು ಕೊಟ್ಟ ದೃಷ್ಟಾಂತವನ್ನ ಹೇಳಿದ್ದೇನೆ. ಮಣ್ಣಿನಿಂದ ಮಡಕೆಯನ್ನ ಮಾಡ್ತಾರೆ. ಆದರೆ ಮಡಕೆ ಆದ ಮೇಲೆ ಆ ಮಡಕೆ ಅದು ಮಣ್ಣೇ ಆದರೂ ಕೂಡ ಮಡಕೆಯನ್ನ ಮಣ್ಣು ಅಂತ ಹೇಳುವುದಿಲ್ಲ. ಅಥವಾ ಮಣ್ಣಿನ ಏನೇನು ಪ್ರಯೋಜನಗಳು ಬರಬೇಕೋ ಅದು ಮಡಕೆಯಲ್ಲಿ ಬರುವುದಿಲ್ಲ. ಮಡಕೆಯ ಪರಿಣಾಮ, ಮಡಕೆಯ ಉಪಯೋಗಗಳೇ ಬೇರೆ. ಆದರೆ ಮಡಕೆ ಏನಾಗ್ತದೆ, ಪೂರ್ತಿ ಕುಟ್ಟಿದ್ರೆ ಮತ್ತೆ ಪುನಃ ಮಣ್ಣೇ ಆಗ್ತದೆ. ಆದರೆ ಮಡಕೆಯಲ್ಲಿ ಮಣ್ಣು ನಾಶವಾಗಿ ಪರಿಣಾಮವನ್ನು ಹೊಂದುತ್ತದೆ, ಅಂದ್ರೆ ಬದಲಾವಣೆಯನ್ನು ಹೊಂದುತ್ತದೆ. ಮಡಕೆಗೂ ಕೂಡ ಒಂದು ಆಕೃತಿ ಮತ್ತೆ ಉಪಯೋಗ ಎಲ್ಲ ಇರ್ತದೆ. ಹಾಗಾಗಿ ಮೃದ್ ಘಟ ಅಂತ ಉದಾಹರಣೆಯನ್ನ ಕೊಡ್ತಾರೆ. ಹೇಗೆ ಕ್ಷೀರದಿಂದ ಮೊಸರು ಉದಾಹರಣೆಯೋ ಹಾಗೆ ಮೃದ್ ಘಟ. ಆದರೆ ಈ ವಿವರ್ತವಾದ ಎಂಬುದು ಇದಕ್ಕೆ ಭಿನ್ನವಾದ ಮತ್ತೊಂದು ವಾದ. ಇದು ಯೋಗಶಾಸ್ತ್ರಕ್ಕೆ ಬೇಡದೇ ಇದ್ರೂ ಕೂಡ ಈ ವಾದವನ್ನ ತಿಳ್ಕೊಳ್ಳೋದ್ರಿಂದ ಪರಿಣಾಮವಾದದ ಅರಿವು ಮತ್ತು ಚೆನ್ನಾಗಾಗ್ತದೆ. ಯಾಕೆ ಅಂದ್ರೆ ಮತ್ತೊಂದು ವಾದವನ್ನು ಅರ್ಥ ಮಾಡಿಕೊಂಡಾಗ ಅದಕ್ಕೆ ತುಲನಾತ್ಮಕವಾಗಿ ಓಹೋ ಅದರ ಹಾಗಲ್ಲ ಇದು ಅಂತಲೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಶಂಕರಾಚಾರ್ಯರು ಆತ್ಮಜ್ಞಾನವನ್ನು ಮಾಡಿಕೊಡುವಾಗ ಸಕಾರಾತ್ಮಕವಾಗೂ ಮಾಡಿದ್ದಾರೆ, ನಕಾರಾತ್ಮಕವಾಗೂ ಮಾಡಿದ್ದಾರೆ. ನ ನ ನ ಅಂತ ನೇತಿ ನೇತೀತಿ ಗೀತಂ ಅಂತ ಹೇಳ್ತಾರೆ. ಇಲ್ಲ, ಅಲ್ಲ, ಅದಲ್ಲ, ಪರಮಾತ್ಮ ನೀರಲ್ಲ, ಗಾಳಿಯಲ್ಲ. ನ ಭೂಮಿರ್ನತೋ ಯನ್ನ ತೇಜೋ ನ ವಾಯುರ್ನ ಕನ್ನೇಂದ್ರಿಯಂ ವ ನ ತೇಷಾಂ ಸ್ವರೂಪಂ. ಆತ್ಮನನ್ನ ಯಾವ ಇಂದ್ರಿಯಗಳ ರೂಪವೂ ಅಲ್ಲ, ಯಾವುದೂ ಅಲ್ಲ, ಇದಲ್ಲ, ಅದಲ್ಲ, ಅದಲ್ಲ, ಅದಲ್ಲ ಅಂತ ಹೇಳ್ತಾ ನಕಾರಾತ್ಮಕವಾಗಿ ಆತ್ಮನನ್ನ ತಿಳಿಸುವಂತಹ ಒಂದು ವಿಧಾನವೂ ಕೂಡ ಲೋಕದಲ್ಲಿ ಇದೆ. ಆದ್ದರಿಂದ ವಿವರ್ತವಾದ ಎಂತದ ಕೇಳಿದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟು ಕೂಡಲೇ ಅರ್ಥ ಆಗತ್ತೆ. ಹಗ್ಗ ಹಾವಾಗಿ ಕಾಣುತ್ತೆ, ಬೆಳಕಿನಲ್ಲಿ ಅಲ್ಲ. ಕತ್ತಲೆಯಲ್ಲಿ ನಾವು ಎಲ್ಲೋ ಹೋಗಿ ದಾರಿ ಮೇಲೆ ಒಂದು ಹಗ್ಗ ಬಿದ್ಕೊಂಡಿದೆ, ಗಾಳಿ ಬರ್ತಾ ಇದೆ, ಆ ಗಾಳಿಗೆ ಹಗ್ಗ ಹೀಗೆ ಅಲ್ಲಾಡುತ್ತೆ. ಮೊದಲನೇ ದಿನ ಅಲ್ಲಿ ಒಂದು ದೊಡ್ಡ ಹಾವು ಹೋಗಿತ್ತು, ಎಲ್ಲರೂ ಹೊಡೆದಿದ್ರು. ಆಗ ನಾವು ಆ ರಾತ್ರಿಯಲ್ಲಿ ಅಲ್ಲಿ ಹೋಗುವಾಗ ಬೆಳಕಿಲ್ಲದೆ ಇದ್ದಾಗ ಆ ಅಲ್ಲಾಡ್ತಾ ಇರತಕ್ಕಂಥ ಹಾವು ಅಯ್ಯಯ್ಯೋ ಸರ್ಪ ಅಂತ ನಾವು ಭಯಪಡ್ತೀವಿ. ಇಲ್ಲಿ ಹಗ್ಗ ಸರ್ಪವಾಗಲಿಲ್ಲ, ಮಣ್ಣು ಕೊಡಾದಂಗೆ ಹಗ್ಗ ಸರ್ಪ ಆಗಲಿಲ್ಲ, ಹಾಲು ಮೊಸರಾದಂಗೆ ಹಗ್ಗ ಸರ್ಪ ಆಗಲಿಲ್ಲ. ಇದನ್ನ ವಿವರ್ತ ಅಂತ ಕರೀತಾರೆ. ಆದರೆ ಸರ್ಪ ಏನೇನ್ ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡುತ್ತೆ. ನಮಗೆ ಮೈಯೆಲ್ಲ ನಡುಗುತ್ತೆ, ಬೆವರು ಬರುತ್ತೆ, ಕಡೆಗೆ ಆಸ್ಪತ್ರೆಗೆ ಹೋಗ್ಬೇಕು ಅನ್ನುವ ಮಟ್ಟಕ್ಕೂ ಕೂಡ ಬಂದೇ ಬಿಡುತ್ತೆ. ಅಷ್ಟು ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ. ಇಲ್ಲಿ ಭ್ರಾಂತಿ, ಇದನ್ನ ವೇದಾಂತಿಗಳು ಮಿಥ್ಯಾ ಭ್ರಾಂತಿ, ರಜ್ಜು ಸರ್ಪ ಭ್ರಾಂತಿ, ರಜ್ಜು ಸರ್ಪದ ಭ್ರಾಂತಿ ಅಂತ ಕರೀತಾರೆ. ಹಾಲು ಮೊಸರಲ್ಲಿ ಭ್ರಾಂತಿ ಅಂತನೋ ಶಬ್ದವನ್ನು ಬಳಸುವುದಿಲ್ಲ. ಆದರೆ ವಿವರ್ತವಾದದಲ್ಲಿ ಭ್ರಾಂತಿ. ಏನು ಭ್ರಾಂತಿ ಇಲ್ಲಿ? ಈ ದೃಷ್ಟಾಂತದಿಂದ ಪರಮಾತ್ಮನಲ್ಲಿ ಈ ಜಗತ್ತು ಅಧ್ಯಸ್ಥವಾಗಿದೆ. ಇದು ಶಾಸ್ತ್ರೀಯ ಪದ. ಅಧ್ಯಾಸ ಅಂದ್ರೆ ಭ್ರಾಂತಿ. ಪರಮಾತ್ಮನಲ್ಲಿ ನಾವು ಎಲ್ಲವುದನ್ನು ಕಾಣ್ತಾ ಇದ್ದೇವೆ. ಈ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಅಹಂ ಅಹಂ ಹೇಳ್ತಕ್ಕಂತಹದ್ದು ಎಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಇರುವುದೇ ಹೊರತು ಬೇರೆ ಎಲ್ಲೂ ಇಲ್ಲ. ಜೀವ ಅಂತನ್ನೋ ಒಂದು ಭಾವ ಅದು ಹೊರತು ಜೀವವೂ ಇಲ್ಲ. ಅದಕ್ಕೆಲ್ಲ ಅನೇಕ ಶಾಸ್ತ್ರೀಯವಾದ ಪರಿಭಾಷೆಗಳನ್ನ ಕಲ್ಪನೆ ಮಾಡ್ತಾರೆ. ಅವಿದ್ಯಾ, ಮಾಯಾ, ಹೀಗೆ ಅನೇಕ ಶಾಸ್ತ್ರೀಯವಾದ ಭಾಷೆಗಳು, ಶಾಸ್ತ್ರೀಯವಾದ ಪರಿಕಲ್ಪನೆ, ಶಾಸ್ತ್ರೀಯವಾದಂತಹ ಒಂದು ಪದಾರ್ಥಗಳು. ಪರಿಕಲ್ಪಿತ ಪದಾರ್ಥಗಳಿಂದ ಪರಮಾತ್ಮನ ಜ್ಞಾನವನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಎದುರಿಗೆ ತೋರಿಸ್ಬಿಟ್ಟು ಸೂರ್ಯನ ಹಾಗೆ, ಆಕಾಶದ ಹಾಗೆ ಪರಬ್ರಹ್ಮ ವಸ್ತು ಅಂತ ಹೇಳೋದು ಒಂದು ಕ್ರಮ. ಇದು ಯಾವುದೂ ಅಲ್ಲ, ಇದಲ್ಲ, ಶರೀರ ಅಲ್ಲ, ಇಂದ್ರಿಯ ಅಲ್ಲ, ಮತ್ಯಾವುದು ಕೇಳಿದ್ರೆ ಇದು ಯಾವುದು ಅಲ್ಲದೆ ಯಾವುದೋ ಒಂದು ಗೋಚರ ಆಗುತ್ತೆ ನೋಡಿ ನಿಮಗೆ. ಯಾಕಂತ ಹೇಳಿದ್ರೆ ಎಲ್ಲ ತೈತ್ರಿಯ ಉಪನಿಷತ್ತುಗಳಾಗ್ಲಿ ಎಲ್ಲದೂ ಕೂಡ
ಶಬ್ದಗಳಿಂದ ಪರಮಾತ್ಮನನ್ನ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಸಿದ್ಧಾಂತಕ್ಕೆ ಬಂದಿದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸಾಗಲಿ ಅಥವಾ ವಾಗೀಂದ್ರಿಯವಾಗಲಿ ಪರಮಾತ್ಮನನ್ನ ತಲುಪಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಹಾಗಾಗಿ ಆ ಅದ್ವೈತ ಸಿದ್ಧಾಂತಕಾರರು ವಿವರ್ತವಾದವನ್ನು ಅಂಗೀಕರಿಸಿದ್ರು. ಹಾಗಾಗಿಯೇ ಅದ್ವೈತ ದರ್ಶನದಲ್ಲಿ ಯೋಗಶಾಸ್ತ್ರದ ಸಿದ್ಧಾಂತಗಳನ್ನ, ಸಾಂಖ್ಯಶಾಸ್ತ್ರ ಸಿದ್ಧಾಂತಗಳನ್ನ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಖಂಡನೆಯನ್ನ ಮಾಡ್ತಾರೆ. ಖಂಡನೆ ಮಾಡುವ ಉದ್ದೇಶ ಏನು ಅಂದ್ರೆ ಪರಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇರೋದ್ರಿಂದ ಅವರು ಅದನ್ನು ಖಂಡನೆ ಮಾಡ್ತಾರೆ. ಪರಿಣಾಮವಾದ ಸರಿಯಲ್ಲ, ಪರಿಣಾಮವಾದದಿಂದ ಪರಮಾತ್ಮನನ್ನ ಕಂಡ್ಕೊಳ್ಳೋಕ್ಕಾಗೋದಿಲ್ಲ, ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ದ್ವೈತ ಸಿದ್ಧಾಂತ ಮಾಡುತ್ತೆ. ಅದು ಏನಾಗುತ್ತೆ, ಪರಿಣಾಮವಾದ ಓದಕ್ಕೆ ಒಪ್ಕೊಂಡು ಕೂಡ್ಲೇನೆ ಪರಿಣಾಮವಾದದ ಸಿದ್ಧಾಂತ ಏನು ಅಂದ್ರೆ ಕಾರಣ ರೂಪವಾದದ್ದು ನಾಶ ಆಗುತ್ತೆ. ಹಾಲು ನಾಶ ಆಗುತ್ತೆ, ಮೊಸರಾಗುತ್ತೆ, ಮತ್ತದನ್ನ ಹಾಲಾಗಿ ಬರಲಿಕ್ಕೆ ಬರುವುದಿಲ್ಲ. ಅದು ಹಾಗೆ ಪರಮಾತ್ಮ ನಾಶ ಆಗಿ ಈ ಜಗದ್ರೂಪದಲ್ಲಿ ಕಾಣಬೇಕಾಗುತ್ತೆ. ಪರಮಾತ್ಮನ ನಾಶವನ್ನು ಒಪ್ಪಿಕೊಳ್ಳಿಕ್ಕೆ ಯಾರು ಸಿದ್ಧಾಂತ ಇಲ್ಲಿ ಯಾರು ಒಪ್ಪೋದಿಲ್ಲ. ಆದ್ದರಿಂದ ಪರಿಣಾಮವಾದವನ್ನ ಬಿಡಲೇಬೇಕಾದಂತಹ ಪರಿಸ್ಥಿತಿ ಬಂದದ್ದರಿಂದ ಅದು ಬಿಡ್ತಾರೆ. ಪರಿಣಾಮವಾದವನ್ನ ಇಟ್ಟುಕೊಂಡು ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡೋದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಅಲ್ಲಿಗೆ ಯೋಗಶಾಸ್ತ್ರಕಾರರು ಕೂಡ ದ್ವೈತ ಸಿದ್ಧಾಂತವನ್ನೇ ಹೇಳ್ತಾರೆ. ಪರಮ ಗುರಿ ಅದ್ವೈತವಾಗಿರ್ತದೆ. ಅದ್ವೈತ ದರ್ಶನಕ್ಕೆ ಅತ್ಯಂತ ಹತ್ತಿರವಾಗಿರೋಣದರಿಂದ ಇದನ್ನ ಬಹಳ ಎಲ್ಲರೂ ಕೂಡ ಮೆಚ್ಚಿಕೊಂಡು ಓದುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ. ಈಗ ನೋಡಿ, ಚಿತ್ತವೃತ್ತಿ ನಿರೋಧ ಹೇಳ್ಬೇಕಾದ್ರೆ ಚಿತ್ತವೃತ್ತಿ ಅನ್ನೋದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಪುಸ್ತಕಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳದಂತಹ ಸಿದ್ಧಾಂತದಲ್ಲಿ ಅಲ್ಲಿ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾರೆ. ದೊಡ್ಡ ಒಂದು ಕೆರೆಯಿಂದ ನೀರು ಕಾಲುವೆಯಲ್ಲಿ ಹರಿದು ಬಂದು ಹಾಗೆ ಹೊಲಗಳಲ್ಲಿ ತುಂಬಿಕೊಂಡಾಗ ಕಾಲುವೆಯಲ್ಲಿ ಹರಿಯುವಾಗ ಅದು ಉದ್ದಕ್ಕೆ ಕಾಣುತ್ತೆ ನೀರು. ಹಾಗೆ ಭೂಮಿಯಲ್ಲಿ ಹೊಲದಲ್ಲಿ ತುಂಬಿಕೊಂಡಾಗ ಚೌಕಾಕಾರವಾಗಿ ಕಾಣುತ್ತೆ, ಕೆರೆಯಲ್ಲಿ ವೃತ್ತಾಕಾರವಾಗಿ ಇರುತ್ತೆ. ಹೀಗೆ ಅನೇಕ ರೂಪಗಳನ್ನ ಹೊಂದುತ್ತೆ. ಯಾವುದು? ಅದೇ ಕೆರೆ ನೀರು. ಆದ್ರೆ ಕೆರೆ ನೀರು ನಾಶ ಆಗದೆ ನಾನಾ ರೀತಿಗಳನ್ನ ಅಲ್ಲಿ ಪಡೆಯುತ್ತೆ. ಹಾಗಾಗಿ ಚಿತ್ತವೃತ್ತಿ, ಚಿತ್ತಶಕ್ತಿ, ಚಿತ್ತವೃತ್ತಿ, ಇಂದ್ರಿಯಗಳು, ಇವೆಲ್ಲ ಪದಗಳನ್ನ ಯೋಚನೆ ಮಾಡಬೇಕು. ಇದರಲ್ಲಿ ಅರ್ಥವಾಗದೇ ಇರುವ ಪದ ಅಂತಂದ್ರೆ ಚಿತ್ತ. ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಅದಕ್ಕೆ ಅವರು ಅನೇಕ ಪರ್ಯಾಯ ಶಬ್ದಗಳನ್ನ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಅದನ್ನೆಲ್ಲ ಬಳಸ್ತಾರೆ. ಅಂತಃಕರಣ, ಹೃದಯ, ಮನಸ್ಸು, ಇವೆಲ್ಲವ ಚಿತ್ತ ಶಬ್ದದ ಅನೇಕ ಪರಿಣಾಮಗಳು. ಗೊಂದಲ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಚಿತ್ತ ಅಂದ್ರೆ ಏನೋ ಅದೇ ಅರ್ಥವೇ ಎಲ್ಲ ಶಬ್ದಗಳಿಗೂ ಬರುತ್ತೆ. ಚಿತ್ತಶಕ್ತಿ ಅಂದ್ರೆ ಚೈತನ್ಯವನ್ನ ಚಿತ್ತಶಕ್ತಿ ಅಂತ ಕರೆದ್ರು. ಅಂದರೆ ಎರಡು ಭಾಗ ಮಾಡ್ಕೊಳ್ತಾರೆ. ಒಂದು ಜಡ, ಮತ್ತೊಂದು ಚೇತನ. ಚೇತನ, ಜಡ ಅಂತ ಎರಡು ಮಾಡ್ಕೊಳ್ತಾರೆ. ಆ ಜಡವಾದದ್ದನ್ನ ಅನೇಕ ರೀತಿಯಲ್ಲಿ ವಿಂಗಡಿಸ್ತಾರೆ. ಈ ಚಿತ್ತವೃತ್ತಿ ಹೇಳ್ತಕ್ಕಂಥದ್ದು ಅದು ಕೂಡ ಜಡವೇ. ಅದು ಚಿತ್ತವೃತ್ತಿ, ಚಿತ್ತ ಇದು ಎರಡೂ ಕೂಡ ಜಡವೇದು. ಆದರೆ ಅದರಲ್ಲಿ ಚೈತನ್ಯದ ಶಕ್ತಿ ಗೋಚರವಾಗಿ ತಾನೇ ಚೇತನವೋ ಏನೋ ಅನ್ನೋ ಹಾಗೆ ಅರಿವು ಬರ್ತದೆ. ತಾನೇ ಅದೇ ಚಿತ್ತವೇ ಚೈತನ್ಯ. ಯಾಕೆ ಅಂತ ಕೇಳಿದ್ರೆ ಅದರಲ್ಲೆಲ್ಲ ಅನೇಕ ಭಾವಗಳು. ವೃತ್ತಿ ಅಂತ ಹೇಳಿದ ಕೂಡಲೇ ಆಕಾರವನ್ನು ಹೊಂದಿದಾಗ ಅದು ವೃತ್ತಿ ಅಂತ ಹೇಳಿಸ್ಕೊಳ್ಳುತ್ತೆ. ನಿಮಗೆ ಕಾಲುವೆ ನೀರಿಗೆ ದೃಷ್ಟಾಂತವನ್ನು ಕೊಟ್ಟನಲ್ಲ, ಚಿತ್ತವೇ ವಿಷಯಾಕಾರವಾಗಿ ಆಕಾರವನ್ನು ಹೊಂದಿದಾಗ ಅದು ಆ ವಿಷಯದ ಜ್ಞಾನ ಅಂತ ಹೇಳಿಸ್ಕೊಳ್ಳುತ್ತೆ. ಅದು ವಿಷಯದ ಜ್ಞಾನ ಅಂತ ಯಾಕೆ ಹೇಳಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಚಿತ್ತಶಕ್ತಿಯ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಎಂಬ ಮತ್ತೊಂದು ಸಿದ್ಧಾಂತ ಬಂದು ಕೂತ್ಕೊಳ್ಳುತ್ತೆ. ಸತ್ಖ್ಯಾತಿವಾದ, ಅಸತ್ಖ್ಯಾತಿವಾದ ಅಂತ ಬರುತ್ತೆ. ಸತ್ತೇ ಅಸತ್ತಾಗಿ ಗೋಚರವೋ ಅಥವಾ ಸತ್ತು ಸದ್ರೂಪೇಣ ಗೋಚರವೋ, ಹೀಗೆಲ್ಲ ಅನೇಕ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳನ್ನು ಕೊಟ್ಕೊಂಡಿದ್ದಾರೆ ಆ ಪುಸ್ತಕಗಳಲ್ಲಿ. ಅದನ್ನ ಓದಿ ವಿವರವನ್ನ ಚೆನ್ನಾಗಿ ಅಲ್ಲಿ ತಿಳ್ಕೊಳ್ಳಿ. ಆದರೆ ಓದುವಾಗ ಚಿತ್ತವೃತ್ತಿ ಅನ್ನೋದಕ್ಕೆ ಹೆಚ್ಚು ಗಮನವನ್ನ ಕೊಟ್ಟು ನಾವು ಮನ ಆಲೋಚನೆಯನ್ನು ಮಾಡಿದಾಗ ಅದರ ನಿರೋಧ ಹೇಗೆ ಅನ್ನೋದು ನಮಗೆ ಆಮೇಲೆ ಸ್ಪಷ್ಟವಾಗುತ್ತದೆ. ನಿರೋಧ
ಅಂತ ಹೇಳೋದನ್ನ ಕಲಿಯೋದಕ್ಕಿಂತ ಮುಂಚೆ ಚಿತ್ತವೃತ್ತಿ ಅಂತಂದ್ರೆ ಏನು ಅನ್ನೋದನ್ನ ಚೆನ್ನಾಗಿ ತಿಳ್ಕೋಬೇಕು. ಈಗ ಜಡವಾದಂತಹ ಚಿತ್ತ, ಜಡ ಅಂತ ಹೇಳಿದ ಕೂಡಲೇನೆ ಅದು ಕಲ್ಪಿತ. ಶಾಸ್ತ್ರದ ಪ್ರಕಾರವಾಗಿ ಜಡಕ್ಕೆ ಅಸ್ತಿತ್ವ ಇಲ್ಲ, ಜಡ ಶಾಶ್ವತ ಅಲ್ಲ. ಎಲ್ಲ ಶಾಸ್ತ್ರಗಳು ಹೇಳೋದು ಹಾಗೇನೇನೆ. ಆದರೆ ಅದರೊಳಗೆ ಭಿನ್ನ ಭಿನ್ನ ಅಭಿಪ್ರಾಯಗಳ ಬಂದು ದ್ವೈತಾದ್ವೈತ ಸಿದ್ಧಾಂತ ಬಂದು ಕೂತ್ಕೊಳ್ಳುತ್ತೆ. ಮತ್ತೆಂಥದ್ದು ಆಗುವುದಿಲ್ಲ. ದ್ವೈತಾದ್ವೈತ ಸಿದ್ಧಾಂತ ಹೇಳಿದ್ರೆ ಜೀವಕ್ಕೆ ಶಾಶ್ವತವಾದ ಪರಮ ಸತ್ಯತ್ವವನ್ನು ಒಪ್ಪಿಕೊಂಡ್ರೆ ದ್ವೈತ, ಕಲ್ಪಿತವಾದದ್ದು ಅಂತ ಹೇಳಿದ್ರೆ ಅದ್ವೈತ. ಪರಮಾತ್ಮ ಅದಕ್ಕೋಸ್ಕರವಾಗಿಯೇ ಶೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ ಬಂತು. ಸಾಂಖ್ಯ ಅಂತಂದ್ರೆ ಜ್ಞಾನ, ಸಾಂಖ್ಯ ಯೋಗ ಅಂತಂದ್ರೆ ಜ್ಞಾನ ಯೋಗ ಅಂತಲೇ ಅರ್ಥ. ಸಾಂಖ್ಯ ಶಬ್ದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಸಂಖ್ಯಾ ಪ್ರಧಾನವಾಗಿ ಕಲ್ಪಿಸಿದಂತಹ ಶಾಸ್ತ್ರ ಸಾಂಖ್ಯ ಅಂತೆಲ್ಲ ಹೇಳ್ತಾರೆ. ಸಂಖ್ಯಾ ಪ್ರಧಾನ ಅಂದ್ರೆ 24 ತತ್ವಗಳು ಆಯ್ತಾ, ಮತ್ತೆ ಇದು ಪುರುಷ ಮತ್ತು ಜಡ ಹೀಗೆಲ್ಲ ಕೊಟ್ಟು ಕಲ್ಪನೆ ಕೊಟ್ಟು ಲಿಮಿಟ್ ಆಗಿ ಪರಿಗಣನೆ ಮಾಡೋದಕ್ಕೆ ಸಂಖ್ಯಾಶಾಸ್ತ್ರ, ಸಾಂಖ್ಯಶಾಸ್ತ್ರ. ಸಾಂಖ್ಯ ಅಂದ್ರೆ ಜ್ಞಾನ ಅಂತಲೇ ಅರ್ಥ. ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗ ಅಂತಂದ್ರೆ ಜ್ಞಾನ ಯೋಗ ಅಂತಲೇ ಅರ್ಥ. ಅದಕ್ಕೆ ಪರ್ಯಾಯ ಶಬ್ದ ಮತ್ತೊಂದು ಅಷ್ಟೇ. ಬುದ್ಧಿ, ಜ್ಞಾನ ಇವೆಲ್ಲ ಒಂದೇ ರೀತಿ. ನಮಗೆ ಜ್ಞಾನ ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಈ ಪರಿಣಾಮವಾದದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆತ್ಮ ಅಂತ ಅನ್ನೋದೊಂದು ವಸ್ತು, ಅದು ಈ ಜಡಕ್ಕಿಂತ ಭಿನ್ನವಾದದ್ದು. ಆ ಆತ್ಮನಲ್ಲಿಯೇ ಜ್ಞಾನ ಉತ್ಪತ್ತಿ ಆಗುತ್ತದೆ. ಈ ಉತ್ಪತ್ತಿ ಆಗುತ್ತದೆ ಎಂಬ ಮಾತು ಇದು ಒಂದು ರೀತಿ ಕಾಲ್ಪನಿಕ, ನಿಮಗೆ ಕಲ್ಪನೆ ಬರಲಿ ಅಂತ. ಯಾಕೆ ಕೇಳಿದ್ರೆ ಆತ್ಮನಲ್ಲಿ ಜ್ಞಾನ ಉತ್ಪತ್ತಿ ಏನು ಆಗುವುದಿಲ್ಲ. ಯಾಕೆಂದ್ರೆ ಆತ್ಮ ಯಾವಾಗಲೂ ಸರ್ವದಾ ಕಾಲದಲ್ಲಿ ಜ್ಞಾನ ಸ್ವರೂಪಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತ್ರಿಯ ಉಪನಿಷತ್ತು ಆತ್ಮನನ್ನ ಗುರುತಿಸುವಾಗ ಆತ್ಮನಿಗೆ ಜ್ಞಾನ ಸ್ವರೂಪತ್ವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಜ್ಞಾನಸ್ವರೂಪನಾದ ಆತ್ಮ ಪ್ರಕಟವಾಗುತ್ತೆ. ಉತ್ಪತ್ತಿ ಆಗುತ್ತದೆ ಅಂದ್ರೆ ಪ್ರಕಟವಾಗುತ್ತದೆ. ಈ ವೃತ್ತಿ, ಜಡವಾದ ವೃತ್ತಿ ಏನಿದೆ, ಜಡವಾದ ವೃತ್ತಿ ಅಂದ್ರೆ ಕಲ್ಪಿತವಾದ ವೃತ್ತಿ. ಕಲ್ಪಿತವಾದ ವೃತ್ತಿ ಅಂತ ಹೇಳಿದುಕೊಳ್ಳೆಯ ರಜ್ಜು ಸರ್ಪದಲ್ಲಿ ನೋಡಿ, ಹಾವು ಕಲ್ಪಿತ. ಕಲ್ಪಿತವಾದ ಹಾವು ಎಷ್ಟೆಲ್ಲ ಕೆಲಸ ಮಾಡುತ್ತೆ ನೋಡಿ. ಹಾವಿಗೆ ಏನೇನು ಲಕ್ಷಣ ಬೇಕೋ ಅಷ್ಟು ಅಲ್ಲಿ ಗೋಚರ ಆಗುತ್ತೆ. ನಡುಗ್ತಾ ಇದೆ, ಹೆಡೆ ಬಿಚ್ಚಿದೆ, ಬುಸ್ ಅಂತ ಹೇಳಿ ನಿಂತು ಬಿಟ್ಟಿದೆ, ಆಯ್ತಾ, ಅದರೊಳಗೆ ವಿಷ ಇದೆ, ಎಲ್ಲ ಬಂದ್ಬಿಟ್ಟಿದೆ. ಅಷ್ಟು ಕಲ್ಪನೆ. ವಿವರ್ತವಾದದಲ್ಲಿ ಇದು ಸ್ಪಷ್ಟವಾಗುತ್ತೆ. ಪರಿಣಾಮವಾದದಲ್ಲಿ ನಮಗೆ ಹೇಳದೇ ಇದ್ರೂ ಗೊತ್ತಾಗುತ್ತೆ. ಹಾಲು, ಮೊಸರು, ಮೊಸರು ಏನೇನಾಗಬೇಕು ಅದೆಲ್ಲ ಗೊತ್ತಾಗ್ತದೆ. ಅಲ್ಲಿ ಮೊಸರು ಅಂತ ಅನ್ನೋ ವಸ್ತು ಇದೆ. ದ್ವೈತ ಸಿದ್ಧಾಂತಕ್ಕೆ ಬಂದಾಗ ಮೊಸರು ಅಂತ ಅನ್ನೋದು ಇದೆ. ಈ ಜಡ ಅಂತ ಹೇಳಿದುಕೊಳ್ಳೆ ಇದು ಜಡ ಇದೆ, ಇದು ಜಡ ಅಶಾಶ್ವತ ಅಂತ ಹೇಳಿ ಒಪ್ಪುವುದಿಲ್ಲ ದ್ವೈತ ಸಿದ್ಧಾಂತ. ಅದಕ್ಕೆ ಬೇರೆ ಬೇರೆ ಶಾಸ್ತ್ರಗಳು ಪೂರಕವಾಗೂ ಇದೆ. ನ್ಯಾಯಶಾಸ್ತ್ರಕಾರರು ಕೂಡ ಪರಮಾಣುವಾದಗಳನ್ನ ಒಪ್ಪಿಕೊಂಡು ಪರಮಾಣುಗಳನ್ನ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಪರಮಾಣುಗಳಿವೆ, ಪರಮಾಣುಗಳು ಶಾಶ್ವತ. ವಿಜ್ಞಾನವೂ ಕೂಡ ಪರಮಾಣುವನ್ನ ಶಾಶ್ವತ ಅಂತಲೇ ಕರೀತಾರೆ. ಅಣು ಸಿದ್ಧಾಂತ ಅದು ವಿಜ್ಞಾನವಾದವು ಕೂಡ ದ್ವೈತವೇ, ಅದ್ವೈತ ಅಲ್ಲ. ಅದಕ್ಕೋಸ್ಕರವಾಗಿ ಈಗಿನ ಈ ಸೈನ್ಸ್ ಅನ್ನ ತಿಳಿದಂತಹ ಪ್ರಾಜ್ಞರು ಹೆಚ್ಚು ಅದ್ವೈತಕ್ಕೆ ಅವರು ತಮ್ಮ ಒಲವನ್ನು ಕೊಡ್ತಾರೆ. ಕಾರಣ ಅಲ್ಲಿ ಈ ಉತ್ತರ ಪೂರ್ತಿ ಮುಗಿಯುವುದಿಲ್ಲ. ಈ ದ್ವೈತ ಸಿದ್ಧಾಂತದಲ್ಲಿ ಕೊನೆಗಾಣುವುದಿಲ್ಲ ಅಲ್ಲಿ. ಮತ್ತೆ ಹಾಗೆ ಪ್ರಶ್ನೆ ಉಳ್ಕೊಳ್ಳುತ್ತೆ. ಎಂಥ ಪ್ರಶ್ನೆಗಳು ಅಂದ್ರೆ, ಈ ಅಶಾಶ್ವತವಾದಂತಹದ್ದನ್ನ ಯಾತಕ್ಕೆ ಉಪಾಸನೆ ಮಾಡಬೇಕು? ಅಶಾಶ್ವತವಾದದ್ದು ನಮಗೆ ಗುರಿ ತಲುಪುವುದಿಲ್ಲ ಅಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದೇ ಇದ್ದಾಗ ಅದ್ವೈತಕ್ಕೆ ಹೋಗ್ಬೇಕಾಗತ್ತೆ. ಮತ್ತೆ ಅದಕ್ಕೋಸ್ಕರವಾಗಿ ಅದ್ವೈತವನ್ನು ಅನುಸರಿಸ್ತಾರೆ. ಯೋಗಶಾಸ್ತ್ರವು ನಿಮಗೆ ಅದೇ ದಾರಿಯನ್ನು ತೋರಿಸುತ್ತೆ, ಅದ್ವೈತಕ್ಕೆ ಹೋಗಲಿಕ್ಕೆ ದಾರಿಯನ್ನು ತೋರಿಸುತ್ತೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಶಂಕರರು ಯೋಗಶಾಸ್ತ್ರವನ್ನ, ಸಾಂಖ್ಯಶಾಸ್ತ್ರವನ್ನ ಇದನ್ನ ಜಾಸ್ತಿ ಒಪ್ಪಿಕೊಂಡಿದ್ದಾರೆ. ಹೆಚ್ಚೆಚ್ಚು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಯೋಗಾಭ್ಯಾಸಕ್ಕೆ ಮತ್ತೆ ಯೋಗಶಾಸ್ತ್ರದ ಅಧ್ಯಯನಕ್ಕೆ ಶಂಕರರು ಈ ಮಾತನ್ನು ಒಪ್ಪಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ದೀಕ್ಷಿತರನ್ನ ಸ್ಮರಿಸಿಕೊಂಡಿದ್ದು ಇವತ್ತಿನ ದಿವಸದಲ್ಲಿ. ನಮ್ಮ ತಂದೆಯವರು ನಮಗೆ ಆ ದೀಕ್ಷಿತರ ಗ್ರಂಥಗಳನ್ನು ಅವರು ಪಾಠ ಮಾಡುವಾಗ ಈ ಮಾತನ್ನ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದ್ದಾರೆ. ಅನೇಕ ತಮ್ಮ ತಮ್ಮ ಬುದ್ಧಿಗೆ ಅನುಗುಣವಾಗಿ
ಅನೇಕ ವ್ಯಾಖ್ಯಾನಗಳಾಗಿದೆ. ಅದು ಶಾಸ್ತ್ರದ ಪಾಂಡಿತ್ಯ. ಅವರು ಏನೇನೋ ಚಿಂತನೆ ಮಾಡಲಿಕ್ಕೆ ಹೋಗಿ 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 ಅನೇಕ ದಾರಿಗಳು. ಎಲ್ಲವೂ ಸರಿ ಇದೆ ಅಂತ ಅರ್ಥ ಅಲ್ಲ. ಬರೀತೆ ಓದಬೇಕು ಎಲ್ಲದೂ ಅನುಷ್ಠಾನಕ್ಕೆ ಮನನಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಅಲ್ಲ. ಮನನಕ್ಕೆ ಯೋಗ್ಯವಾದದ್ದನ್ನ ಸಾತ್ವಿಕವಾಗಿ ಇರತಕ್ಕಂತಹದ್ದು ಮಾತ್ರ ಮನನಕ್ಕೆ ಯೋಗ್ಯವಾದದ್ದು ಅಂತ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಅನ್ನೋದ್ರಲ್ಲಿ ಸ್ಪಷ್ಟಪಡಿಸ್ತಾರೆ. ಇಂದ್ರಿಯ ನಿಗ್ರಹ ಅದು ಒಂದೇ, ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರು ಒಂದೇ. ಅದು ಅತ್ಯಂತ ಕಠಿಣ. ನಾವು ಬಾಯಲ್ಲಿ ಆಡಿದಷ್ಟು ಸುಲಭ ಇದಲ್ಲ. ವಾಸ್ತವವಾಗಿ ಯಾರು ಇಂದ್ರಿಯಗಳನ್ನು ನಿಗ್ರಹ ಮಾಡುವುದಿಲ್ಲ ಅವರುಗಳು ಅದರ ಬಗ್ಗೆ ಹೇಳಲಿಕ್ಕೂ ಅವರು ಅಧಿಕಾರಿಗಳಲ್ಲ ನಿಜಕ್ಕೂ. ಯಾಕೆಂತ ಕೇಳಿದ್ರೆ ಗಾಂಧೀಜಿಯವರು ಆ ಮಾತನ್ನ ಹೇಳಿದ್ದಾರೆ. ಚಿಕ್ಕ ಮಗುವಿಗೆ ಸಿಹಿ ತಿನ್ನಬೇಡ ಅಂತ ಹೇಳ್ಬೇಕಾದ್ರೆ ತಾನು ಸ್ವತಃ ಸಿಹಿ ತಿನ್ನೋದನ್ನ ಬಿಟ್ಟು 1 ತಿಂಗಳು ಕಳೆದ ಮೇಲೆ ಬಾ ನೀನು ಅಂತೇಳಿ ಸ್ವತಃ ತಿನ್ನೋದನ್ನ ಬಿಟ್ಟ ಮೇಲೆ ಇನ್ನು ಮೇಲೆ ಅವನಿಗೆ ಅವರು ನಾನು ಹೇಳಲಿಕ್ಕೆ ಅಧಿಕಾರಿ ಆದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚಿತ್ತವೃತ್ತಿಯನ್ನ ನಿರೋಧ ಮಾಡದೇ ಚಿತ್ತವೃತ್ತಿಯ ನಿರೋಧದ ಬಗ್ಗೆ ಹೇಳೋದು ಅಷ್ಟೊಂದು ಅದು ಸ್ಪಷ್ಟ ಆಗುವುದಿಲ್ಲ. ಯಾಕೆಂತ ಕೇಳಿದ್ರೆ ನಮ್ಮ ಅನುಭವಕ್ಕೆ ಅದು ಬಂದಿದೆಯಾ, ಇದು ದೊಡ್ಡ ಪ್ರಶ್ನೆ. ಇದು ಬಹಳ ಕಷ್ಟವಾದಂತಹದ್ದು ಉತ್ತರ. ಆದ್ರಿಂದ ಶಬ್ದದಿಂದ ತಿಳಿಸ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದ್ದೇನೆ ಹೊರತು ನೀವು ಇನ್ನೂ ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ನಮ್ಮದೇ ಆದಂತಹ ಒಂದು ನಿರ್ಣಯ ಉಂಟಾಗುತ್ತೆ. ಸಾತ್ವಿಕವಾದಂತಹದ್ದು ಶಕ್ತಿ ಬೆಳೆದಾಗ ನಿಮಗೆ ಅದೆಲ್ಲ ಬರುತ್ತೆ. ಈ ಅಷ್ಟಾಂಗ ಯೋಗಗಳು, ಆಸನ, ಪ್ರಾಣಾಯಾಮ, ಧ್ಯಾನ ಎಲ್ಲ ಏನಿದೆ ಅದರಲ್ಲಿ 5 ಒಂದು ಭಾಗ ಮತ್ತೆ 3 ಒಂದು ಭಾಗ. 3 ಧ್ಯಾನ, ಧಾರಣ, ಸಮಾಧಿ ಅದು 3 ಒಂದನ್ನು ಮಾಡಿದ್ದಾರೆ. ಬಾಕಿ 5 ಒಂದು ಮಾಡಿಕೊಂಡಿದ್ದಾರೆ. ಈ 5 ಶುದ್ಧವಾಗಬೇಕಾದ್ರೆ ನಮ್ಮ ಆಹಾರ, ಆಚಾರ, ವಿಚಾರ ಎಲ್ಲವೂ ಕೂಡ ಸಾತ್ವಿಕವಾದ ಚಿಂತನೆಯಲ್ಲಿ ನಡೀಬೇಕು. ಆವಾಗ ನಮ್ಮ ಚಿತ್ತ ಸತ್ವ ಪ್ರಧಾನವಾದ ವಿಚಾರವನ್ನೇ ಮಾಡುತ್ತೆ. ಮತ್ತೆ ಚೈತನ್ಯದ ಅರಿವು ಗೋಚರ ಆಗುತ್ತೆ. ಈ ಅನುಭವದಲ್ಲಿ 2 ರೀತಿ ಇದೆ. ಎಂಥದ್ದು ಅಂದ್ರೆ, ಒಂದು ಅಪರೋಕ್ಷ ಜ್ಞಾನ, ಮತ್ತೊಂದು ಪರೋಕ್ಷ ಜ್ಞಾನ. ಇದು 2 ಶಬ್ದ ತುಂಬಾ ಗೊಂದಲವನ್ನುಂಟು ಮಾಡ್ತಾ ಇರುತ್ತೆ. ಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೆ ಬಿಟ್ಟು ಅದಕ್ಕೆ ಜಾಸ್ತಿ ಬೆಲೆಯನ್ನು ಕೊಡಬಾರದು. ಪರೋಕ್ಷ ಜ್ಞಾನ ಹೇಳ್ತೀವಲ್ಲ, ನಮ್ಮ ಪರೋಕ್ಷವಾಗಿ ಏನು ಬೇಕಾದ್ರೂ ಅವ್ರು ಹೇರ್ಕೊಳ್ಳಿ ಅಂತ ಪರೋಕ್ಷ. ಅದು ಅಪರೋಕ್ಷ ಜ್ಞಾನ ಹಾಗಲ್ಲ. ಯಾವಾಗಲೂ ಕೂಡ ಈ ಚೈತನ್ಯ ಚಿತ್ತವೃತ್ತಿ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಬೇಕು. ಅಲ್ಲಲ್ಲಿ ಅಪರೋಕ್ಷ ಜ್ಞಾನ ಅಂತ ಶಬ್ದ ಪ್ರಯೋಗಗಳನ್ನ ಮಾಡಿದ್ದಾರೆ. ಅದರ ಅರ್ಥವನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಅಪರೋಕ್ಷ ಜ್ಞಾನ ಬರಬೇಕು ಅಂದ್ರೆ, ಬೆಲ್ಲವನ್ನ ತಿಂದಾಗ ಸಿಹಿಯ ಅನುಭವ ಯಾವುದಾಗುತ್ತೋ ಅದು ಅಪರೋಕ್ಷ ಜ್ಞಾನ. ಅದು ಬೆಲ್ಲವನ್ನು ತಿನ್ನಿ ಸಿಹಿ ಆಗುತ್ತೆ ಅಂತ ನಾನು ಹೇಳಿದ್ದನ್ನ ಕೇಳಿಸ್ಕೊಂಡು ಬಂದಂತ ನಿಮಗೆ ಜ್ಞಾನ ಪರೋಕ್ಷ ಜ್ಞಾನ. ಅದು ಅದಕ್ಕೆ ಶಾಬ್ದಾಪರೋಕ್ಷ ಅಂತ ಕರೀತಾರೆ ದೀಕ್ಷಿತರು. ಶಬ್ದದಿಂದ ಉಂಟಾಗತಕ್ಕ ಜ್ಞಾನ. ಸಿಹಿ ಆಗಿರುತ್ತೆ ಅಂತ ಗೊತ್ತಿಲ್ಲ, ತಿನ್ನಿ ಸಿಹಿ ಆಗುತ್ತೆ ಅಂತ ನಾನು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಆದರೆ ಸ್ವತಃ ಬೆಲ್ಲವನ್ನೇ ತಿಂದು ಒಂದು ಜ್ಞಾನ ಬರುತ್ತಲ್ಲ, ಅದು ಇದು ಅಪರೋಕ್ಷ ಜ್ಞಾನ. ಅದು ಮಾಧುರ್ಯದ ಅಪರೋಕ್ಷ ಜ್ಞಾನ. ಹಾಗೆ ಈ ಆತ್ಮ ಚೈತನ್ಯ ಏನಿದೆ ಅದರ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಬೇಕಾದ್ರೆ ವೃತ್ತಿಗಳು ಹುಟ್ಟೋದು ಕಡಿಮೆ ಆಗ್ತಾ ಹೋಗಬೇಕು. ಆ ವೃತ್ತಿಗಳು ಹುಟ್ಟೋದು ಕಡಿಮೆ ಆಗಲಿಕ್ಕೆ ಅವುಗಳಿಗೆ ವಿಷಯದ ಸಂಬಂಧ, ಹೇಗೆ ನೀರಿನ ಡ್ಯಾಮನ ನೀರು ಹರಿದೋಗುವಾಗ ಅದಕ್ಕೆ ಎಷ್ಟೆಷ್ಟು ಸಂಬಂಧಗಳು ಬರುತ್ತೋ ಅಷ್ಟಷ್ಟು ಕಲ್ಪನೆಗಳು ಬರ್ತಾ ಹೋಗುತ್ತೆ. ಹಾಗೆ ಈ ಚಿತ್ತ ಪರಿಣಾಮವನ್ನು ಹೊಂದುತ್ತೆ. ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ. ಪರಿಣಾಮವನ್ನು ಹೊಂದಿದಾಗ ನಿಮಗೆ ವಿಷಯದ ಜ್ಞಾನಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಲು ಮೊಸರಾದಂಗೆ ಚಿತ್ತ ವೃತ್ತಿ ಆಗಬೇಕಾದ್ರೆ ಚಿತ್ತವು ಪರಿಣಾಮವನ್ನು ಹೊಂದುತ್ತೆ. ಅದೇ ಚಿತ್ತ ವೃತ್ತಿ. ಆ ಚಿತ್ತವೃತ್ತಿಯನ್ನ ಪರಿಣಾಮ ಹೊಂದದೇ ಇರೋದನ್ನ ನಾವು ತಡಿಬೇಕು. ಹೊಂದದೇ ಇದ್ದ ಹಾಗೆ ಮಾಡಬೇಕು ನಿರೋಧ. ಚಿತ್ತವು ವೃತ್ತಿಯಾಗಿ ಪರಿಣಾಮ ಹೊಂದದೇ ಇದ್ದ ಹಾಗೆ ನಾವು ಮಾಡಿದ್ರೆ ಅದೇ ಇಂದ್ರಿಯ ನಿಗ್ರಹ. ಅದೇ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ, ನಮ್ಮ ಅರಿವಿಕೆ. ಎಲ್ಲ ಕಡೆಗೂ ಕೂಡ ಪ್ರತಿಯೊಂದು ಕಡೆಗೂ ನಾವು ಆತ್ಮನ ಅನುಸ್ಯೋತವಾದಂತಹ ಜ್ಞಾನ ಇದ್ದೇ ಇರ್ತದೆ. ನಾನು ಮಾಡುತ್ತೇನೆ,
ನಾನು ಓಡ್ತೇನೆ, ನಾನು ಮಲಗುತ್ತೇನೆ, ನಾನು ನಿದ್ರೆ ಮಾಡ್ತೇನೆ, ಎಲ್ಲ ನಾನು 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 ಅಂತಿರುತ್ತೆ. ಅದು ಆತ್ಮನ ಅರಿವು, ಅದೇ ಸತ್ಯವಾದ ವಸ್ತು. ಉಳಿದಿದ್ದೆಲ್ಲದು ಕಲ್ಪಿತ. ಅದರನ್ನೇ ವೇದಾಂತಿಗಳು ಅಧ್ಯಾಸ ಅಂತ ಕರೀತಾರೆ, ವಿವರ್ತವಾದವನ್ನು ಒಪ್ಪಿಕೊಳ್ತಾರೆ. ಹಾಗಾಗಿ ಪರಿಣಾಮವಾದ ಎಂಬಂತಹ ಸಿದ್ಧಾಂತವನ್ನ ಸ್ಪಷ್ಟವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡಷ್ಟು ಯೋಗಶಾಸ್ತ್ರದ ಅರಿವು ಸುಲಭವಾಗುತ್ತದೆ. ನಾನು ಇದನ್ನು ಅರ್ಥ ಮಾಡಿಕೊಂಡೆ. ಇಲ್ಲಿ ಪರಿಣಾಮವಾದವನ್ನ ಸರಿಯಾಗಿ ವಿವರಿಸಿದ್ರೆ, ಯಾವ ಪುಸ್ತಕದಲ್ಲೂ ಕೂಡ ವಿವರ್ತವಾದ ಪರಿಣಾಮವಾದಗಳ ವಿವರಣೆ ಇಲ್ಲ. ಪರಿಣಾಮ ಶಬ್ದ ಪ್ರಯೋಗ ಇದೆ, ಪರಿಣಾಮ ಆಗುತ್ತದೆ ಅಂತ ಹೇಳ್ತಾರೆ. ಆದರೆ ಲೋಕದ ಜನರು ಭಾಷೆಯಲ್ಲಿ ಪರಿಣಾಮ ಅಂದ್ರೆ ಏನು ಅಂತ ತಿಳ್ಕೊತಾರೋ ಆ ಪರಿಣಾಮ ಅಲ್ಲ ಇದು. ಚಿತ್ತದ ವೃತ್ತಿಯ ಪರಿಣಾಮ. ಪರಿಣಾಮ ಅಂದ್ರೇನೋ, ಕಾರಣದಲ್ಲಿ ಇರುವ ಸತ್ತೆಗಿಂತಲೂ ಭಿನ್ನವಾದ ಮತ್ತೊಂದು ಸತ್ತ ಹುಟ್ಟುಕೊಳ್ಳುತ್ತೆ. ಮೊಸರಿನಲ್ಲಿ ಎರಡರ ಸತ್ತೆಯು ಸಮಾನ ಸತ್ತೆ, ಅದನ್ನು ಸಮಾನ ಸತ್ತಾಕ. ಕಾರ್ಯ ಕಾರಣಗಳು ಒಂದೇ ಸತ್ತೆಯಲ್ಲಿ ಇರುತ್ತೆ. ಚಿತ್ತ ವೃತ್ತಿ ಅವು ಒಂದೇ ರೀತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಚೈತನ್ಯ ಗೋಚರ ಆಗ್ತಾ ಇರುತ್ತೆ, ಅದು ಸಮಾನ ಸತ್ತೆ. ಹಾಗಾಗಿ ಆ ಚಿತ್ತವೃತ್ತಿ ಏನಿದೆ ಅದು ಆಗದೇ ಇದ್ದ ಹಾಗೆ, ಕಲ್ಪಿತವಾದಂತಹ ಭಾಗ ಬರದೇ ಇದ್ದ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನಮ್ಮದು. ಅದಕ್ಕೋಸ್ಕರವಾಗಿ ಈ ಎಲ್ಲ ಅಷ್ಟಾಂಗ ಯೋಗಗಳು, ಆಸನ, ಪ್ರಾಣಾಯಾಮ, ಧ್ಯಾನ ಎಲ್ಲವೂ ಕೂಡ ಅದಕ್ಕೇನೆ. ಯಾಕಂದ್ರೆ ಇವೆಲ್ಲವೂ ಕೂಡ ನಮ್ಮನ್ನ ಬಹಿರ್ಮುಖವನ್ನಾಗಿ ಮಾಡುತ್ತೆ, ತಗೊಂಡು ಹೋಗ್ತಾ ಇರುತ್ತೆ. ಇಂದ್ರಿಯಗಳು ಬಹಿರ್ಮುಖ ಮಾಡುತ್ತೆ, ಶರೀರಗಳು ಈ ಅಂಗಾಂಗಗಳೆಲ್ಲ ಏನ್ ಮಾಡುತ್ತೆ, ಸರಿಯಾಗಿ ನಾವು ಕೂತ್ಕೊಳ್ಳಿಲ್ಲ, ಸರಿಯಾಗಿ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ಈ ಅಂಗಾಂಗಗಳು ಮನಸ್ಸಿನ ಮೂಲಕ ಬಾಹ್ಯದ ವಿಷಯಗಳಲ್ಲಿ ಸಂಪರ್ಕವನ್ನ ಪಡೆಯುತ್ತೆ. ಅವಾಗ ವೃತ್ತಿ ಉಂಟಾಗ್ಬಿಡುತ್ತೆ. ಬಾಹ್ಯ ಸಂಪರ್ಕ, ವಿಷಯಗಳ ಸಂಪರ್ಕ ಬಂತು ಅಂದ್ರೆ ಆಗ ಚಿತ್ತವೃತ್ತಿ ಉತ್ಪತ್ತಿ ಆಗತ್ತೆ. ಚಿತ್ತವೃತ್ತಿಯನ್ನು ಮತ್ತೆ ನಿರೋಧ ಮಾಡ್ಲಿಕ್ಕಾಗುವುದಿಲ್ಲ, ಅದು ಅದೇ ಬೆಳ್ಕೊಂಡು 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 ಹೋಗ್ತಾ ಇರುತ್ತೆ. ಚಿತ್ತವೃತ್ತಿ ಬೆಳಿಲಿಕ್ಕೆ ಬೇಕಾದಷ್ಟು ಕಾರಣ ಇದೆ. ಚಿತ್ತವೃತ್ತಿ ನಿರೋಧ ಮಾಡಲಿಕ್ಕೆ ಸ್ವಲ್ಪ ಗುರು ಉಪದೇಶ ಮತ್ತು ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇಷ್ಟನ್ನ ಹೇಳಿ ಈ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನ ತಿಳಿಸಿ ನಿಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ ಅಂತ ಹೇಳಿಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ.